ಬಿಸಿ ಬಿಸಿಯಾದ ದಾಲ್ ಕರಿ ಇದ್ಬಿಟ್ರೆ ರೈಸ್ಗಾಗ್ಲಿ ರೋಟಿ ಆಗ್ಲಿ ಫಟಾಫಟ್ ಅಂತ ರುಚಿ ರುಚಿಯಾಗಿ ತಿನ್ಬಿಡ್ಬೋದು. ದಾಲ್ ಕರಿ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಗುಂಟೂರು ಕೆಂಪು ಮೆಣಸು, ಅರಿಶಿನ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕೊಂಡಿದೀನಿ. ಕತ್ತರಿಸಿದ ಈರುಳ್ಳಿ, ಜಜ್ಜಿರುವ ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಹೆಸರು ಬೇಳೆನ 1 ಗಂಟೆ ಮುಂಚೆನೆ ನೆನೆಸಿ ಹಾಕೊಂಡಿದ್ದೀನಿ. ಈಗ ನೆನೆಸಿಟ್ಟಿರುವ ಬೇಳೆ ಜೊತೆ ಕತ್ತರಿಸ್ಕೊಂಡಿರುವ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದಾಲ್ ಗಟ್ಟಿಯಾಗಿರ್ಬೇಕಂದ್ರೆ 1.5 ಗ್ಲಾಸ್ನಷ್ಟು ನೀರು ಸಾಕಾಗುತ್ತೆ. ಉರಿಯನ್ನು ಚಿಕ್ಕದಾಗಿಟ್ಟು ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ನನ್ನು ತೆಗಿಬೇಕು. ನಿಮಗೆ ಬೇಕಾದಲ್ಲಿ ಮ್ಯಾಶರ್ ಉಪಯೋಗಿಸಿ ಇದನ್ನ ಮ್ಯಾಶ್ ಮಾಡ್ಕೋಬಹುದು. ಈಗ ಉಪ್ಪು ಸರಿಯಾಗಿದೆಯಾ, ಖಾರ ಸರಿಯಾಗಿದೆಯಾ ಎಲ್ಲ ನೋಡ್ಕೊಂಡು ಬೇರೆ ಪಾತ್ರೆಗೆ ವರ್ಗಾಯಿಸಿ. ಒಂದು ಚಿಕ್ಕ ಒಗ್ಗರಣೆ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗು ಹಾಕಿ ಜೊತೆಯಲ್ಲಿ ಕರಿಬೇವನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ಕೊಡುವುದು. ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ದಾಲ್ ಕರಿ ಸವಿಯಲು ಸಿದ್ಧ. ದೋಸೆಗಾದ್ರೂ ತಿನ್ನಿ, ಚಪಾತಿಗಾದ್ರೂ ತಿನ್ನಿ, ಅನ್ನಕ್ಕಾದ್ರೂ ತಿನ್ನಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ.